ಎಲ್ಲರಿಗೂ ಆಯ್ ಮಾಡಿ ಖುಷಿ. ಪಪ್ಪಾಯ ತಿಂತದೆ ಹೆಂಗ್ ನೋಡ್ತಾ ಇದ್ದಾಳೆ ನೋಡಿ. ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಲೈಫ್ ಚಂದು ಯೂಟ್ಯೂಬ್ ಚಾನಲ್. ಇವತ್ತು ಖುಷಿಗೆ ಗ್ರೂಮಿಂಗ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಬಿಫೋರ್ ಹಿಂಗಿದ್ದಾಳೆ, ಆಫ್ಟರ್ ಹೆಂಗಿದ್ದಾಳೆ ಅನ್ನೋದು ಆಫ್ಟರ್ ಗ್ರೂಮಿಂಗ್ ಗೊತ್ತಾಗತ್ತೆ. ಎಲ್ಲರಿಗೂ ಆಯ್ ಮಾಡಿ ಖುಷಿ, ಹೇಳ್ಬಿಡು ಅನಿಸಿಕೆ ಹೆಂಗಿರುತ್ತೆ, ಗ್ರೂಮಿಂಗ್ ಬೇಕಾ ಬೇಡ ಅಂತ. ಫಸ್ಟ್ ಟೈಮ್ ಮಾಡಿಸ್ತಿರೋದು ಇವಳಿಗೆ, ಆಲ್ಮೋಸ್ಟ್ 9 months ಆಗಿದೆ ಇವಾಗ. ಸೊ ಗ್ರೂಮಿಂಗ್ ಮಾಡ್ಬಿಟ್ಟು ಹೇಗೆ ಕಾಣಿಸ್ತಾಳೆ ಆಫ್ಟರ್ ಬಿಫೋರ್ ತೋರಿಸ್ತೀವಿ. ಗ್ರೂಮಿಂಗ್ ವಿಡಿಯೋ ಫುಲ್ ನೋಡಿ. ಇನ್ ಕೇಸ್ ಗ್ರೂಮಿಂಗ್ ನಮ್ಗೆ ಇಷ್ಟ ಆಯಿತು ಅಂದರೆ ಅದರ ಅಡ್ರೆಸ್ನ ನಿಮಗೆ ಮೆನ್ಷನ್ ಮಾಡ್ತೀನಿ, ಪಿನ್ ಮಾಡ್ತೀನಿ ಕಮೆಂಟ್ಸಲ್ಲಿ, ಓಕೆನಾ? ಸೊ ಲೆಟ್ಸ್ ಸಿ. ಖುಷಿ ಹೇರ್ ಕಟ್ಟಿಗೆ ರೆಡಿನಾ? ಬಾ ಹೋಗೋಣ, ಬಾ. ಅದು ಹೋಗೆಲೆ ಕುಳ್ಳಿ ಅಂತ ಹೊಟ್ಟೆವ್ರೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಇವಳು. ಬಾ ಖುಷಿ, ಬಾ ಹೋಗೋಣ, ಬಾ ಬಾ ಹೋಗೋಣ, ಬಾ ಖುಷಿ, ಬಾ ಹೋಗೋಣ, ಬಾ. ಸಿಟ್, ಅವಳಿಗೆ ಸಿಟ್ಟೆಲ್ಲ ಇಲ್ಲ. ಬಾ ಖುಷಿ ಹೋಗೋಣ. ದೊಡ್ಡದಕ್ಕೆ ಡ್ಯಾಂಡ್ರಫ್ ಎಲ್ಲ ಬಂದ್ಬಿಟ್ಟಿದೆ. ಗೋಲ್ಡನ್ ರಿಟ್ರೀವರ್. ನಾವು ಮೆಡಿಕಲ್ ಸ್ಟೋರ್ಸಿಗೆ ಹೋಗಿ ಕೇಳಿದ್ವಿ, ಅವರು ಪೌಡ್ರ್ ಕೊಟ್ಟರು. ಹಾ, ಅವ್ರು ಟ್ಯಾಬ್ಲೆಟ್ ಹಿಡಿದು ನಮಗೆ ನಾವು ಅದೇ ಕೊಡ್ತಿದ್ವಿ. ಎದ್ದು ಬಿಡ್ತಾ ಅದು. ಇದುವರೆಗೂ ಒಂದ್ಸಲ ನಾವು ಹಂಗ್ ಮಾಡ್ತೇವೆ. ನಿಮಗೆ ಆ ತರ ಸಾಫ್ಟ್ ಆಗಿ ಭಯನೂ ಇದೆ. ಏನೇ ಮಾಡಿದ್ರು ಮುಖ ಮುಟ್ಟೋದು ಬರಲ್ಲ ನಿಮಗೆ. ಈ ಬ್ರೀಡ್ ಹೆಂಗೆ ಮುಖ ಮುಡಿಸ್ಕೊಳ್ಳೋಣ ಎಲ್ಲ ಮಾತಾಡ್ತಾರೆ. 10 ಬಂದು ಹ್ಯಾಂಡ್ಲೆ ಮಾಡಲ್ಲ ನಾವು, 9 ಲೈನ್ ಹಾಗೆ ಮಾಡ್ತೀವಿ. ಇವ್ಳು ಏನಂದ್ರೆ ಆಮೇಲೆ ಕಣ್ಣಿಗೆ ಜಾಸ್ತಿ ಆಗ್ಬೇಕಾಗಲ್ಲ. ಒಳ್ಳೆ ಶಾಪಲ್ಲಿ ಸಿಗೋದು ಗೊಂಬೆ ತರ ಆ ಕಡೆ ಈ ಕಡೆ ಕೂದ್ಲು.
ಯಾಕೆ ಈಗ ಹೊಡಿತಾರೆ. ಕೈ ಇಡ್ಸು ಮಗ. ಓನರ್ ಇದ್ದಾಗ ಕಾನ್ಫಿಡೆನ್ಸ್ ಜಾಸ್ತಿ ಅವರಿಗೆ. ಅದೇ ನಾಯಿ ಇದ್ ಮಾಡ್ತಾರಲ್ಲ ಅವ್ರ ಹುಡುಗನ ಅದಕ್ಕೆ ಗಟ್ಟೆ ಮಾಡ್ಲಿಲ್ಲ. ಮತ್ತೆ ಇವಳಿ ಅಲ್ಲೇ ಇರೋ ಏನು ಗುರಾಯಿಸಿದ್ರ ಸಿಂಹೋತ್ಪಲ. ಏಯ್ ಅದು ಬೆಚ್ಚ ಎದಕ್ಕ ತೊಗೊಳೋಣ ಅದಕ್ಕೆ. ಅದಕ್ಕೆ ಅಭ್ಯಾಸ ಇದೆ ಅನ್ಸಲ್ಲ, ಕುತ್ಕೊಂಡ್ಬಿಟ್ಟಿದೆ. ಈ ಸತಿ ಆಗಿದೆ. ಯಾರಿಗೆ ಎದ್ರಕತ್ತ ಅದು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ ನೋಡೋದು, ಬಂದ್ಬಿಟ್ಟು ಅದೇ ತಿರ್ಗಿ. ಆಗಿದೆ, ಭಯ ಪಾಪ. ಖುಷಿ, ನಿನ್ ಖುಷಿನೇನಾ? ಹೋಗಡ ಹೋಗಡ ಕೂದ್ಲು ಅದೆಲ್ಲ ನಿಂದ ಕೂದ್ಲು ಇವಾಗ ಹೋಗಡ. ಕೇಳಿ ಏನು ಅಂತ. ಕಟ್ಟಿಂಗ್ ಮಾಡಿಸ್ಕೊಂಡಿದ ತಕ್ಷಣ ಭಯಕ್ಕೋ ಏನೋ ಗೊತ್ತಿಲ್ಲ, ಪೀರಿಯಡ್ಸ್ ಆಗ್ಬಿಟ್ಲು ಇವತ್ತೆ. ಇದೇ ಫಸ್ಟ್ ಟೈಮ್ ಇವಳಾಗಿರೋದು 9 ಮಂತ್ಸ್ಗೆ. ಸೊ ನಿಮ್ಮ ನಿಯರೆಸ್ಟ್ ವೆಟನರಿ ಶಾಪಿಗೆ ಹೋಗ್ಬಿಟ್ಟು ನೀವು ಅಡಾಪ್ಟ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ವರ್ತಿದೆ. ಆಮೇಲೆ ಅದಕ್ಕೂ ಸ್ವಲ್ಪ ಕಂಫರ್ಟ್ ಆಗಿರುತ್ತೆ. ಮನೆಯಲ್ಲೆಲ್ಲ ಲೀಕೇಜ್ ಆಗೋದು, ಅಲ್ಲಿ ಇಲ್ಲಿ ಡಿಸ್ಟರ್ಬ್ ಆಗೋದೆಲ್ಲ ಇರಲ್ಲ. ಇದು ಯೂಸ್ ಮಾಡಿ, ಯಾರ ಮೇಲೆ ಫೀಮೇಲ್ ಪೆಟ್ಸ್ ಇರುತ್ತೋ ಯೂಸ್ ಮಾಡಿ. ಸೈಜ್ಗಳು ಇದೆ, ಇವನ್ ಸೈಜ್ ಕೂಡ ಇರುತ್ತೆ, ಡಿಪೆಂಡ್ಸ್ ಆನ್ ನಿಮ್ಮ ಸೈಜು. ನಿಮ್ಮ ಪೆಟ್ ಸೈಜ್ ಗೊತ್ತಿದ್ರೆ ಹೋಗಿ ತಗೊಳ್ಳಿ, ಅಥವಾ ಪೆಟ್ಸ್ ಕರ್ಕೊಂಡೋಗಿ ಹೇಳಿ ಅವರೇ ಕೊಡ್ತಾರೆ. ಪ್ಯಾಡ್ ಹಾಕಿದೀವಿ. ಸೈಲೆಂಟ್ ಆಗಿದ್ದಾಳೆ ಪಾಪ, ಇನ್ನ ಹೆದರ್ಕೊಂಡೇ ಇದ್ದಾಳೆ. ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದು. ಖುಷಿ ಮೈಸೂರಲ್ಲಿ ಯಾರು ಹೇರ್ ಕಟ್ ಮಾಡಿಸೋಕ್ಕೆ ನಿಮ್ಗೆ ಎನಿ ಪೆಟ್ಸ್ ಅವ್ರು ಹೇರ್ ಕಟ್ ಮಾಡ್ತಾರೆ. ಗ್ರೂಮಿಂಗ್ ಮಾಡಿಸ್ಬೇಕು ಅಥವಾ ಝೀರೋ ಟ್ರಿಮ್ಮಿಂಗ್ ಮಾಡಿಸ್ಬೇಕು ಅಂತಂದಿತ್ತು ಅಂದರೆ ಕಮೆಂಟ್ಸ್ ಹಾಕಿ, ಅವ್ರದ್ದು ಅಡ್ರೆಸ್ನ ನಾನು ಪರ್ಸ್ನಲ್ ಆಗಿ ನಿಮಗೆ ಟ್ಯಾಗ್ ಮಾಡ್ತೀನಿ ಅಥವಾ ಪರ್ಸ್ನಲ್ ಆಗಿ ಮೆಸೇಜ್ ಹಾಕ್ತೀನಿ ಕಮೆಂಟ್ಸಲ್ಲಿ. ಸೊ ಡಿಪೆಂಡ್ಸ್ ಆನ್ ನಿಮ್ಮ ಪೆಟ್ಸ್ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. ಆಫರ್ಡಬಲ್ಲೇ, ಅಷ್ಟು ನಿಮ್ಮ ತೀರಾ ಜಾಸ್ತಿನೇ ಇರೋಲ್ಲ, ಆಫರ್ಡಬಲ್ ಆಗಿರುತ್ತೆ. ಅಯ್ಯೋ ನನ್ನ ಮಗಳು ನಿದ್ದೆ ಬರ್ತಿದೆ ಅವಳಿಗೆ, ಸುಸ್ತಾಗ್ಬಿಟ್ಟಿಯ. ಪೀರಿಯಡ್ಸ್ ಆಗ್ಲು. ಯಾರಿದ್ದಾರೆ
ಏ ನಡಿ